जय श्री रेणुकाचार्य शिवाचार्य शिखामणि यो वीरशैव सिद्धान्तं स्थापयामास भूतले ಮಣ್ಣ ಕಣಕಣದಲ್ಲೂ ತಂಪು ತಣಿವುಗಳಿರಲಿ ಒಲವಿನ ಹೊರತೇವು ಎಂದೋ ಹೊತ್ತಲಿರಲಿ ಕಸವು ರಸವಾಗಿ ಬಾಳು ನಂದನವಾಗಿ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಕರುಣೆ ಹೊಳೆಯಾಗಿ ಹರಿದು ಬರಲಿ ಹೊಳೆಯಾಗಿ ಹರಿದು ಬರಲಿ ಹೊಳೆಯಾಗಿ ಹರಿದು ಬರಲಿ ಬುಕ್ಕಾಂಬುದೇ ತಪೋಕ್ಷೇತ್ರದಲ್ಲಿ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಟ್ರಸ್ಟಿನ ಸಂಯೋಜನೆಯಲ್ಲಿ ಜರುಗುತ್ತಿರುವಂಥ ಪರಮ ತಪಸ್ವಿ ಯುಗ ಪುರುಷ ಲಿಂಗೈಕ್ಯ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ 90ನೇ ವರ್ಷದ ಲಿಂಗಾಂಗ ಸಾಮರಸ್ಯದ ಪುಣ್ಯ ಸ್ಮರಣೋತ್ಸವ ಹಾಗೂ ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳ 70ನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಸಾಗಿಕೊಂಡು ಬಂದಂಥ ಜನಜಾಗೃತಿ ಧರ್ಮ ಸಮಾರಂಭದ ದಿವ್ಯ ನೇತೃತ್ವವನ್ನು ವಹಿಸಿ ಪವಿತ್ರ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದಂಥ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಮತ್ತು ಶ್ರೀಮದ್ ಉಜ್ಜಯಿನಿ ಸಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಡಿದಾವರಿಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಸಮಾರಂಭದ ನೇತೃತ್ವ ವಹಿಸಿದಂಥ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾದ ಸಿಂದಗಿ ಸಾರಂಗ ಗಚ್ಚಿನ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಪ್ರಭು ಸಾರಂಗ ದೇವ ಶಿವಾಚಾರ್ಯ ಸ್ವಾಮಿಗಳವರೇ, ಸಮಾರಂಭದ ಸಂಚಾಲಕತ್ವವನ್ನು ವಹಿಸಿಕೊಂಡಂಥ ಯಡಿಯೂರು ಕ್ಷೇತ್ರದ ರೇಣುಕ ಶಿವಾಚಾರ್ಯ ಸ್ವಾಮಿಗಳು, ಮುಕ್ತಿ ಮಂದಿರ ಕ್ಷೇತ್ರದ ಶ್ರೀ ಶಟಸ್ಥಲ ಬ್ರಹ್ಮ ವಿಮಲ ರೇಣುಕ ವೀರ ಮುಕ್ತಿಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭದಲ್ಲಿ ನುಡಿಸೇವೆಯನ್ನು ಸಲ್ಲಿಸಿದಂಥ ಶಿವಗಂಗಾ ಕ್ಷೇತ್ರದ ಬೆಂಗಳೂರು ವಿಭೂತಿಪುರ ಮಠದ ಎಮ್ಮಿಗನೂರು ಹಂಪಿ ಸಾವಿರದೇವರ ಮಠದ ಕೊಟ್ಟೂರು ಚಾಲಕೋಟೆ ಮಠದ ಶ್ರೀಗಳನ್ನು ಮೊದಲು ಮಾಡಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ,
ಅಮೇರಿಕಾದಿಂದ ಆಗಮಿಸಿ ಈ ಅರ್ಥಪೂರ್ಣವಾದಂಥ ಸಮಾರಂಭದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥ ಪ್ರಖ್ಯಾತ ಸಂಶೋಧಕರು, ಪೀಠಾಭಿಮಾನಿಗಳಾದಂಥ ಸನ್ಮಾನ್ಯ ಶ್ರೀ ರವಿ ಹಂಜ್ ಅವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಟ್ರಸ್ಟಿನ ಉಪಾಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳವರೇ, ಶ್ರೀ ಶಾಂಭವಿ ಮಹಿಳಾ ಬಳಗದ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಸದಸ್ಯರೇ, ಪವಿತ್ರ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ಶ್ರದ್ಧಾವಂತ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬುಕ್ಕಾಂಬುದಿ ಕ್ಷೇತ್ರದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನ ಒಂದು ಅವಿಸ್ಮರಣೀಯವಾದಂಥ ಪವಿತ್ರ ದಿನ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಪ್ರತಿ ವರ್ಷ ಪುಷ್ಯ ಬೌಳ ಚೌತಿಯಂದು ಪರಮ ತಪಸ್ವಿ, ವೀರ ವಿರಾಗಿ, ಯುಗ ಪುರುಷರಾದಂಥ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಲಿಂಗಾಂಗ ಸಾಮರಸ್ಯದ ಪುಣ್ಯ ಸ್ಮರಣೋತ್ಸವ ಸರ್ವಾಂಗ ಸುಂದರವಾಗಿ ಬಹಳ ವರ್ಷಗಳಿಂದ ನೆರವೇರಿಸ್ತಾ ಬಂದಿದೆ. ಆದರೆ ಈ ವರ್ಷ ಯೋಗ ಅನ್ನುವಂತೆ ಲಿಂಗೈಕ್ಯ ಜಗದ್ಗುರುಗಳ ಪುಣ್ಯ ಸ್ಮರಣೋತ್ಸವದ ದಿನವೇ ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳ ಜನ್ಮ ದಿನೋತ್ಸವ ಇವತ್ತೇ ಕೂಡಿ ಬಂದಿರುವಂಥದ್ದು ಒಂದು ಅಹೋಭಾಗ್ಯ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಹಿಂದೆ ಈ ಬುಕ್ಕಾಂಬುದಿ ಕ್ಷೇತ್ರದಲ್ಲಿ ಜಗದ್ಗುರುಗಳ ಜನ್ಮ ಸುವರ್ಣ ಮಹೋತ್ಸವ ಆಚರಿಸಿದಂಥ ಕೀರ್ತಿ ತಮಗೆಲ್ಲ ಸಲ್ತಾ ಇದೆ. ಈಗ ಮತ್ತೊಮ್ಮೆ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ 90ನೇ ವರ್ಷದ ಪುಣ್ಯ ಸ್ಮರಣೆಯೊಂದಿಗೆ ಜಗದ್ಗುರುಗಳ ಜನ್ಮ ದಿನೋತ್ಸವ ಉಭಯ ಜಗದ್ಗುರುಗಳ ದಿವ್ಯ ಮಂಗಲ ಸಾನ್ನಿಧ್ಯದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಇವತ್ತು ನಡೆದಿದ್ದನ್ನು ನೋಡಿ 1992ರಲ್ಲಿ ಮಲಯಾಚಲ ತಪೋಭೂಮಿಯಲ್ಲಿ ವಿರಾಜಮಾನವಾಗಿರುವಂಥ ಶ್ರೀ ಜಗದ್ಗುರು ರಂಭಾಪುರಿಯ ಪೀಠದ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅಂಥ ದೃಶ್ಯವನ್ನು ನಾವು ಕಂಡಿದ್ವಿ. ಆದರೆ ಇವತ್ತು 70ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದಂಥ ಶುಭ ಸಂದರ್ಭದಲ್ಲಿ ಇಷ್ಟು ಸಂಭ್ರಮ ಸಡಗರದಿಂದ ನಡೆದಿರುವುದನ್ನು ಕಂಡು ಮಾತುಗಳು ಮೌನವಾಗ್ತಾ ಇದ್ದಾವೆ. ಈಗಾಗಲೇ ಉಜ್ಜಯಿನಿಯ ಜಗದ್ಗುರುಗಳವರು, ಕಾಶಿ ಜಗದ್ಗುರುಳವರು ಹೃದಯ ತುಂಬಿ, ಭಾವ ತುಂಬಿ, ಅಂತಃಕರಣದಿಂದ ರಂಭಾಪುರಿ ಜಗದ್ಗುರುಗಳನ್ನು ಹರಸಿ ಹಾರೈಸಿದ್ದನ್ನು
ತಾವೆಲ್ಲ ಕೇಳಿ ಸಂತೋಷಪಟ್ಟಿದ್ದೀನಿ. ಈ ಸಂಯುಕ್ತ ಸಮಾರಂಭಕ್ಕೆ ಶ್ರೀ ಉಜ್ಜಯಿನಿ ಮತ್ತು ಶ್ರೀ ಕಾಶಿ ಜಗದ್ಗುರು ಆಗಮಿಸಿ ಏನು ಆಶೀರ್ವಾದ ಮಾಡಿದ್ದಾರೆ ಅಂತ ಉಭಯ ಜಗದ್ಗುರುಗಳಿಗೆ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಟ್ರಸ್ಟ್ನಿಂದ ಇಲ್ಲಿ ಸೇರಿದಂಥ ಎಲ್ಲ ಭಕ್ತ ಕೋಟಿಯ ಒಂದು ಪರವಾಗಿ ಅವರಿಗೆ ಗೌರವಪೂರ್ವಕವಾದಂಥ ಶಿರಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಗೌರವವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಬಗ್ಗೆ ಶಿವಗಂಗಾ ಕ್ಷೇತ್ರದ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳಾಗಲಿ, ಬೆಂಗಳೂರು ವಿಭೂತಿಪುರ ವೀರಸಿಂಹಾಸನ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳಾಗಲಿ, ಎಮ್ಮಿಗನೂರು ಹಂಪಿ ಸಾವಿರದೇವರ ಮಠದ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳಾಗಲಿ ಮತ್ತು ಕೊಟ್ಟೂರು ಚಾನಕೋಟೆ ಮಠದ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರಾಗಲಿ ಬಹಳಷ್ಟು ಅರ್ಥಪೂರ್ಣವಾದಂಥ ಅವರ ಜೀವನದ ನೈಜ ಘಟನೆಗಳನ್ನು ತಮ್ಮೆಲ್ಲರ ಮನಕ್ಕೆ ಮುಟ್ಟಿಸಿದ್ದನ್ನು ಕೇಳಿ ಉಭಯ ಜಗದ್ಗುರುಗಳಿಗೆ ಅತ್ಯಂತ ಸಂತೋಷವನ್ನು ಹೊಂದಿದ್ದೇವೆ ಎನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಈ ಸಮಾರಂಭದಲ್ಲಿ ಶಿವಾಚಾರ್ಯ ಸಂಕುಲದ ಹಿರಿಯ ಜೀವಿಗಳಾದಂಥ ಯಡಿಯೂರು ಕ್ಷೇತ್ರದ ರೇಣುಕ ಶಿವಾಚಾರ್ಯ ಸ್ವಾಮಿಗಳು, ಮುಕ್ತಿಮಂದಿರ ಕ್ಷೇತ್ರದ ವಿಮಲ ರೇಣುಕ ಮುಕ್ತಿಮುನಿ ಶಿವಾಚಾರ್ಯ ಸ್ವಾಮಿಗಳು, ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳವರು ತಮ್ಮ ಒಡಲ ನುಡಿಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಸಮಯ ಭಾಳ ಆಗಿರುವುದರಿಂದ ಹೆಚ್ಚು ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡೋದಿಲ್ಲ. ಆದರೂ ಸಾಂಕೇತಿಕವಾಗಿ ಕೆಲವು ವಿಚಾರಗಳನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇವೆ. ಬಹಳ ಕಡೆಗೆ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ನಡೀತಾವೆ, ಎಲ್ಲ ಭಕ್ತರು ಅದರಲ್ಲಿ ಪಾಲ್ಗೊಳ್ತಾರೆ. ಆದರೆ ಏಕಾಂತದಲ್ಲಿ ಒಂದು 5 ದಿನಗಳ ಅವಕಾಶ ನಮ್ಮ ಜೀವನದಲ್ಲಿ ಎಲ್ಲಿಯಾದರೂ ಸಿಕ್ಕಿದ್ರೆ ಅದು ಬುಕ್ಕಾಂಬುದಿ ತಪೋಕ್ಷೇತ್ರದಲ್ಲಿ ಅಂತ ಆತ್ಮ ಸಂತೃಪ್ತಿಯ ಮನೋಭಾವನೆಯಿಂದ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇವೆ. 5 ದಿನಗಳ ಕಾಲ ಯಾರ ಜೊತೆಗೂ ಮಾತನಾಡದೆ, ಮೊಬೈಲಂತೂ ನಮ್ಮಿಂದ ಬಹಳ ದೂರನೇ ಇತ್ತು. ಹೀಗಾಗಿ ನಮಗೆ ಎಷ್ಟು ಹಗುರಾಗಿದೆ ಅಂದರೆ ಮನಸ್ಸಿಗೆ ಹೇಳಲಾರದಷ್ಟು ಭಾರ ಕಮ್ಮಿ ಆಗಿದೆ ಅನ್ನುವಂಥ ಒಂದು ಭಾವನೆ ನಮ್ಮದಾಗಿದೆ. 5 ದಿನಗಳ ಏಕಾಂತದಲ್ಲಿ ಮಾಡಿದಂಥ ಪೂಜೆ ಏನಿದೆ ಅದು ನಿಜವಾಗಲೂ ಬಹಳಷ್ಟು ನೆಮ್ಮದಿ, ಆತ್ಮ ಸಂತೃಪ್ತಿಯನ್ನು ತಂದಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ನಡೆದಾಡಿದಂಥ ಈ ಪುಣ್ಯ ಭೂಮಿಯಲ್ಲಿ ಅವರು 1 ದಿನವಲ್ಲ, 2 ದಿನವಲ್ಲ, 3 ತಿಂಗಳ ಕಾಲ ಉಗ್ರ ತಪಸ್ಸನ್ನು ಮಾಡಿ ಬುಕ್ಕಾಂಬರಿಗೆ ಅಂಟಿದಂಥ ಶಾಪವನ್ನು ಯೋಚನೆ ಮಾಡಿ ರಂಭಾಪುರಿ ಪೀಠಕ್ಕೆ ಬಂದಂಥ ತೊಡರನ್ನು
ತಮ್ಮ ತಪಸ್ಸಿನ ಮೂಲಕ ಬಗೆಹರಿಸಿ ರಾಜಾದಿ ರಾಜ ಪೂಜಿತರಾದಂಥ ಶಿವಾನಂದ ಜಗದ್ಗುರುಗಳನ್ನು ಕರುಣಿಸಿದಂಥ ಕೀರ್ತಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳಿಗೆ ಆ ಗೌರವ ಸಲ್ತಾ ಇದೆ. ಬಹುಶಃ ಈ ಬೆಟ್ಟಕ್ಕವರು ಆಗಮಿಸಿ ನವೆಂಬರ್ 23ನೇ ತಾರೀಕಿಗೆ 100 ವರ್ಷವಾಯಿತು. ಆ ಸಂದರ್ಭದಲ್ಲಿ ಸಮಾನ ಪೀಠದ ಎಲ್ಲ ಜಗದ್ಗುರುಗಳನ್ನು ಬರಮಾಡಿಕೊಳ್ಳುವಂಥ ಇಚ್ಛೆ ನಮಗಿತ್ತು. ಆದರೆ ಉಜ್ಜಯಿನಿ ಜಗದ್ಗುರುಗಳು ಅದಕ್ಕೆ ಯಾಕೋ ಸ್ವಲ್ಪ ಮನಸ್ಸು ಮಾಡಲಾರ್ದಕ್ಕೆ ರಂಭಾಪುರಿ ಮತ್ತು ಉಜ್ಜಯಿನಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಶುಭಾಗಮನ ಶತಮಾನೋತ್ಸವ ಸಮಾರಂಭ ಬಹಳ ಚೆನ್ನಾಗಿ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಟ್ರಸ್ಟ್ ಭಕ್ತರ ಸಹಕಾರದಿಂದ ಮಾಡಿದ್ದು ತಾವೆಲ್ಲ ನೋಡಿದ್ದೀರಿ. ಅದಾದ ನಂತರದಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ಪೀಠದಲ್ಲಿ ನವೆಂಬರ್ 27ರಂದು ಶಿವಾನಂದ ಜಗದ್ಗುರುಗಳ ಪೀಠಾರೋಹಣದ ಶತಮಾನೋತ್ಸವ ಸಮಾರಂಭದಲ್ಲಿ ಶ್ರೀ ಉಜ್ಜಯಿನಿ ಶ್ರೀಶೈಲ ಶ್ರೀ ಕಾಶಿ ಉಭಯ ಜಗದ್ಗುರುಗಳ ಮಂಗಲ ಸಾನ್ನಿಧ್ಯದಲ್ಲಿ ಮೈಸೂರು ಸಂಸ್ಥಾನದ ಯದುವೀರ ಕೃಷ್ಣರಾಜ ಒಡೆಯರ್ ಅವರ ಉದ್ಘಾಟನೆಯೊಂದಿಗೆ ಶತಮಾನೋತ್ಸವ ಸಮಾರಂಭ ನಡೆದಿದ್ದು ಭಾಳಷ್ಟು ಜನರಿಗೆ ಗೊತ್ತಿದೆ. ಬಹುಶಃ ಜನವರಿಯಲ್ಲಿ ಪ್ರತಿ ವರ್ಷ ಪುಷ್ಯಬಹಳ ಚೌತಿಯಂದು ಏನು ನಾವರ ಪುಣ್ಯ ಸ್ಮರಣೋತ್ಸವ ಮಾಡ್ತೇವೆ, ನಾವು ಯಾವಾಗಿಂದ ಇಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ ಆ ದಿನದಿಂದ ಹಿಡಿದು ಇಂದಿನವರೆಗೆ ಅದು ಹೆಚ್ಚು ಹೆಚ್ಚು ಬೆಳೀತಾ ಹೊರಟಿದೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ಪರಮ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಅವರ ತಪೋಶಕ್ತಿಗೆ ತಲೆಬಾಗಿ ಗೌರವಿಸಿದ್ದನ್ನು ನಾವು ಕಾಣ್ತೇವೆ. ತಪೋಹಿ ಮೂಲಂ ಸರ್ವಾಸಾಂ ಯದ್ ಜಗತ್ರಯ ಅಂಥೇಳಿ ಜಗದ್ಗುರು ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿದ್ದಾರೆ. ತಪಸ್ಸಿಗೆ ಒಲಿಯಲಾರದೆ ಇರುವಂಥ ಜೀವರಾಶಿ ಯಾವುದೂ ಇಲ್ಲ. ಆ ತಪಸ್ವಿಗಳ ಒಡನಾಟದಲ್ಲಿ ಪರಸ್ಪರ ವೈರಿಗಳಾದಂಥ ಪ್ರಾಣಿಗಳು ಕೂಡ ಪ್ರೀತಿ ವಾತ್ಸಲ್ಯದಿಂದ ಬಾಳ್ತವು ಅನ್ನೋದನ್ನು ಪುರಾಣ ಪುಣ್ಯ ಕಥೆಗಳಿಂದ ನಾವೆಲ್ಲ ತಿಳಿತಾ ಇದ್ದೇವೆ. ಇಂಥ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ತಪಸ್ಸು, ಕೊಟ್ಟು ಹೋದಂಥ ಸಂದೇಶ ಮತ್ತವರ ಭವಿಷ್ಯತ್ತಿನ ದಿನಗಳಲ್ಲಿ ವೀರಶೈವ ಪಂಚಪೀಠಗಳ ಒಕ್ಕೂಟ ವ್ಯವಸ್ಥೆಗೆ ಒಂದು ಭದ್ರವಾದಂಥ ಬುನಾದಿಯನ್ನು ಏನು ಹಾಕಿದರು ಅದನ್ನು ಸಮಾಜ, ಅದನ್ನು ನಮ್ಮ ಧರ್ಮ ಪೀಠಗಳು ಎಂದೆಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಅಂಥ ಭದ್ರವಾದಂಥ ಅಡಿಪಾಯ ಹಾಕುವುದರಲ್ಲಿ ರಂಭಾಪುರಿ ಪೀಠದ ಶಿವಾನಂದ ಜಗದ್ಗುರುಗಳ ಜ್ಞಾನಶಕ್ತಿ, ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ತಪಶಕ್ತಿ, ಕಾಶಿನಾಥ ಶಾಸ್ತ್ರಿಗಳವರ ಪಾಂಡಿತ್ಯ ಪ್ರತಿಭೆ ವೀರಶೈವ ಧರ್ಮಕ್ಕೆ ಪಂಚಪೀಠಗಳಿಗೆ ಬಹಳಷ್ಟು ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟು ಹೋಗಿದ್ದನ್ನು ಪ್ರತಿಯೊಬ್ಬರೂ ಕೂಡ ನೆನೆಯಬೇಕಾದಂಥ ಅವಶ್ಯಕತೆ ಇದೆ. ವೀರಶೈವ ಪಂಚಪೀಠಗಳಂದ್ರೆ ಭಕ್ತರಿಗೆ ಪಂಚಪ್ರಾಣ,
ಪರಶಿವನಿಗೆ ಪಂಚಮುಖಗಳು, ಪಂಚಮುಖಗಳಿಂದ ಅವತರಿಸಿದವರು ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು. ಆ ಪಂಚ ಆಚಾರ್ಯರ ಪರಂಪರೆಯಲ್ಲಿ ಬಂದಂಥ ಜಗದ್ಗುರುಗಳು ಎಲ್ಲರನ್ನ ದರ್ಶನ ಮಾಡಿದರೆ ಸಾಕ್ಷಾತ್ ಶಿವನ ದರ್ಶನ ಮಾಡಿದಂತೆ ಅನ್ನುವಂಥ ಭಾವ ಇವತ್ತಿನ ಆಧುನಿಕ ವೈಚಾರಿಕ ಯುಗದಲ್ಲಿಯೂ ಕೂಡ ಅದು ಇರುವುದನ್ನು ಕಂಡು ಇಷ್ಟು ಹರ್ಷವಾಗ್ತಾ ಇದೆ. ಅದನ್ನು ವರ್ಣಿಸಲಿಕ್ಕೆ ನಮ್ಮಲ್ಲಿ ಯಾವುದೇ ಶಬ್ದಗಳಿಲ್ಲ. ನಮ್ಮ ಒಬ್ಬ ಶ್ರೀಗಳವರು ಹೇಳಿದರು, ಒಂದಾನೊಂದು ಕಾಲದಲ್ಲಿ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ ಅಂದ್ರ ಎದುರಾಳಿಗಳು ಅದನ್ನು ಪ್ರತಿಭಟಿಸುವಂಥ ಒಂದು ಕಾಲ ಇತ್ತು. ಆದರೆ ಈ 3 ಜನ ಮಹಾನುಭಾವರು ಹಾಕಿದಂಥ ಭದ್ರ ಬುನಾದಿಯ ಮೇಲೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸಾರಿದಂಥ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳವರು ರಂಭಾಪುರಿ ಪೀಠವನ್ನು ಆರೋಹಣ ಮಾಡಿ ವೀರಭದ್ರನಂತೆ ಗರ್ಜಿಸಿ ವೀರಶೈವ ಪಂಚಪೀಠಗಳನ್ನು ಹಳ್ಳಿ ಹಳ್ಳಿಗೆ, ಪಟ್ಟಣ ಪಟ್ಟಣಕ್ಕೆ ಪರಿಚಯಿಸಿದಂಥ ಕೀರ್ತಿ ಅದು ಯಾರಿಗಾದರೂ ಸಲ್ತಾ ಇದ್ರೆ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳಿಗೆ ಆ ಗೌರವ ಸಲ್ತಾ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಇವತ್ತು ಪ್ರಸ್ತುತ ಪಂಚಪೀಠಾಧೀಶರು ಸಹ ಹಿಂದಿನ ಪೂರ್ವಾಚಾರ್ಯರು ಹಾಕಿದಂಥ ಹೆದ್ದಾರಿಯಲ್ಲಿ ನಾವು ನಡೆದು ಹೋದರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ನಾವೇನು ಮಾಡಬೇಕಾಗಿಲ್ಲ. ಹಿಂದಿನವರು ತೋರಿದಂಥ ದಾರಿಯಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಕಾರ್ಯವನ್ನು ಕೈಗೊಂಡ್ರೆ ಬಹುಶಃ ಈ ಪಂಚಪೀಠಗಳ ಧವಲ ಕೀರ್ತಿ ಇನ್ನಷ್ಟು ಮತ್ತಷ್ಟು ಬೆಳೆಯುವುದರಲ್ಲಿ ಯಾವುದೇ ಅನುಮಾನಿಲ್ಲ. ಹಿಂದಿನಂಥ ಕಾಲ ಇದಲ್ಲ. ವೀರಶೈವ ಪಂಚಪೀಠಗಳನ್ನು ಗೌರವಿಸುವಂಥ ಜನ ಎಷ್ಟದಾರೋ ಅಷ್ಟೇ ಕೆಲವು ಕಡೆಗೆ ವಿರೋಧಿಸುವಂಥ ವ್ಯಕ್ತಿಗಳು ಕೂಡ ಅದ. ಕಾರಣ ಏನು ಅಂದರೆ, ನಾವು ಪಂಚಪೀಠಗಳ ಬಗ್ಗೆ ಎಷ್ಟು ಅಪಚಾರ ಮಾಡಿದರೂ ಸಮಾಜ ಅವರಿಗೆ ಕೊಡುವಂಥ ಗೌರವ ಕಂಡು ಅವರಿಗೆ ಹೊಟ್ಟೆಯಲ್ಲಿ ಒಂದು ತರಹ ತಳಮಳ ಆಗ್ತಾ ಇದೆ. ಹೀಗಾಗಿ ಆ ಭಾವನೆಯಿಂದ ಅವರು ಏನಾದರೂ ಅಂದ್ಕೊತಾರೆ. ಆದರೆ ಯಾರು ಏನೇ ಅನ್ನಲಿ ಬಿಡಲಿ, ಆದರೆ ವೀರಶೈವ ಪಂಚಪೀಠಗಳಿಗಿರುವಂಥ ಪಾವಿತ್ರತೆ ಮಹತ್ವ ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅಂಥ ವೀರಶೈವ ಪಂಚಪೀಠಗಳ ಒಕ್ಕೂಟ ವ್ಯವಸ್ಥೆ ಭದ್ರಗೊಳಿಸುವಂಥ ನಿಟ್ಟಿನಲ್ಲಿ 1966ರಲ್ಲಿ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಕೇದಾರ ಪೀಠ ಖಾಲಿಯಾಗಿರುವಾಗ ಮುದ್ನಾಳ್ ಹಿರೇಮಠದ ಶಾಂತಲಿಂಗ ಶಿವಾಚಾರ್ಯರಿಗೆ ಕೇದಾರ ಪೀಠದ ಪಟ್ಟಾಭಿಷೇಕವನ್ನು ನೆರವೇರಿಸಿ ಮುಕ್ತಿ ಮಂದಿರ ಕ್ಷೇತ್ರದಲ್ಲಿ 1966ರಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಸಮ್ಮೇಳನ ನಡೆಸಿದಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ 1918ರಲ್ಲಿ ಕಾಶಿ ಜ್ಞಾನ ಸಿಂಹಾಸನ ಪೀಠದಲ್ಲಿ ಅಂದಿನ ಸಿದ್ಧಲಿಂಗ ಜಗದ್ಗುರುಗಳ ಸಹಯೋಗದಲ್ಲಿ ಅಲ್ಲಿಯೂ ಕೂಡ ಪಂಚಾಚಾರ್ಯ ಸಮಾವೇಶ ನಡೆದಿರುವಂಥ ಘಟನೆಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ನಾವು ಯಾರೂ ನಿರಾಶವಾದಿಗಳಾಗಬೇಕಾಗಿಲ್ಲ. ರಾಜಕೀಯ ಪ್ರೇರೇಪಿತ ಶಕ್ತಿಗಳು ಈ ಧರ್ಮದ ಒಟ್ಟು ಶಕ್ತಿಯನ್ನು ವಿಕೇಂದ್ರೀಕರಣ ಮಾಡಿ ಜನರನ್ನು, ಸಮಾಜವನ್ನು
ಚಿತ್ರಗೊಳಿಸಬೇಕು ಅನ್ನುವಂಥ ಭಾವನೆ ಅವರದಾಗಿದೆ. ಆದರೆ ಆ ಭಾವನೆಗಳನ್ನು ದೂರ ಮಾಡಿ ನಾವೆಲ್ಲ ವೀರಶೈವ ಧರ್ಮದ ಮೂಲ ವಾಹಿನಿಯಲ್ಲಿ ಬಂದಂಥವರು ಅನ್ನುವುದನ್ನು ಎಲ್ಲ ವೀರಶೈವ ಲಿಂಗಾಯತ ಒಳಪಂಗಡಗಳಲ್ಲಿ ಆ ಭಾವನೆಯನ್ನು ಹೆಚ್ಚಿಸುವಂಥ ಅವಶ್ಯಕತೆ ಬಹಳಷ್ಟಿದೆ. ಬಹುಶಃ ವೀರಶೈವ ಪಂಚಪೀಠಗಳಿಗೆ ಇರುವಷ್ಟು ಶಾಖಾ ಮಠಗಳು ಬೇರೆ ಯಾರಿಗೂ ಕೂಡ ಇಲ್ಲ. ಒಂದಾನೊಂದು ಕಾಲದಲ್ಲಿ ನಮ್ಮ ಪಂಚಪೀಠಗಳ ಶಾಖಾ ಮಠಗಳು ಹಿಂದಿನ ಪಟ್ಟಾಧ್ಯಕ್ಷರು ತಮ್ಮ ಮಠ ಪೂಜೆ ಪುನಸ್ಕಾರ ಬಂದಂಥ ಭಕ್ತರಿಗೆ ಆಶೀರ್ವಾದ ಮಾಡ್ತಾಯಿದ್ರು. ಅಂಥ ಕಾಲ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ನಮ್ಮೆಲ್ಲ ಪಂಚಪೀಠಗಳ ಶಾಖಾ ಮಠಗಳ ಪಟ್ಟಾಧ್ಯಕ್ಷರು ಪರಂಪರೆಯ ಜೊತೆಗೆ ಸಾಮಾಜಿಕ ಸಂವೇದನಾಶೀಲರಾಗಿ ಸಮಾಜಕ್ಕೆ ಸ್ಪಂದಿಸಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಎಲ್ಲ ಮಠಗಳು ಕೂಡ ಹಿಂದೆಂದಿಗಿಂತ ಪ್ರಗತಿ ಪಥದಲ್ಲಿ ನಡೀತಾ ಇದ್ದಾವೆ. ಆದರೆ ಸಮಾಜ ಛಿದ್ರಗೊಂಡದ್ದಕ್ಕೆ ಅವರ ಮನಸ್ಸು ತಳಮಳಗೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ವೀರಶೈವ ಧರ್ಮದ ಪಂಚಪೀಠಗಳ ಒಕ್ಕೂಟ ವ್ಯವಸ್ಥೆ ಸರಿಯಾಗಿ ಮಾರ್ಗದರ್ಶನ ನೀಡಿದರೆ ಬಹುಶಃ ಮುಂದೊಂದು ದಿನ ಬಹುದೊಡ್ಡ ಶಕ್ತಿಯಾಗಿ ಸಮಾಜ ಬೆಳೀಲಿಕ್ಕೆ ಕಾರಣವಾದೀತು ಅನ್ನುವಂಥ ಆಶಾದಾಯಕ ಭಾವನೆಯನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ಅಮೇರಿಕಾದಲ್ಲಿದ್ದು ಕರ್ನಾಟಕದ ವಿದ್ಯಮಾನಗಳನ್ನು ಕಂಡಂಥ ರವಿ ಹಂಜ್ ಅವರು ತಮ್ಮ ಬಿಡುವಿಲ್ಲದಂಥ ಬದುಕಿನಲ್ಲಿಯೂ ಕೂಡ ಅವರು ಬರೆಯುವಂಥ ಲೇಖನ ಅಧ್ಯಯನಶೀಲವಾದಂಥ ಶಾಸ್ತ್ರೀಯವಾದಂಥ ವಿರೋಧಿಗಳು ಕೂಡ ಆ ವಿಚಾರ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಲೇಖನಗಳನ್ನು ಬರೆದು ಪ್ರಕಟ ಮಾಡ್ತಾ ಇದ್ದಾರೆ. ಬಹುಶಃ ಅವರು ರವಿ ಹಂಜ್ ಅಂತಿರೋದರಿಂದ ಯಾರೋ ಇರ್ಬೋದು ಅಂತ ಭಾಳ ಜನ ತಿಳ್ಕೊಂಡಿದ್ದಾರೆ. ಆದರೆ ಇವತ್ತವರ ನಿಜನಾಮಧೇಯ ರವಿ ಹಂಜಿಗಿ ಮಠ ಅನ್ನೋದು ಗೊತ್ತಾಯಿತು. ಅದೇನೇ ಇರಲಿ, ಆದರೆ ನಾವು ಯಾರೋ ಅವರಿಗೆ ಹಂಜಿಗಿ ಮಠ ಅಂತ ಕರೀಲಿಕ್ಕೆ ಹೋಗಬೇಡಿ. ರವಿ ಹಂಜ್ ಅಂತಲೇ ನೀವು ಕರೆದು ಸಂಬೋಧನೆ ಮಾಡಿ. ಅವರಿಂದ ನಮ್ಮ ಸಮಾಜಕ್ಕೆ ಧರ್ಮಪೀಠಗಳಿಗೆ ಏನು ಬಲ ತೆಗೆದುಕೊಳ್ಳಬೇಕು, ಆ ಬಲ ತೆಗೆದುಕೊಳ್ಳುವಂಥ ವೈರಿಗಳಿಗೆ ತಕ್ಕ ಉತ್ತರ ಕೊಡುವಂಥ ಕೆಲಸದಲ್ಲಿ ಅವರನ್ನು ನಾವು ಬಳಸಿಕೊಳ್ಳೋಣ. ಅವರು ಮಾಡುವಂಥ ಕಾರ್ಯವನ್ನು ಕಂಡು ಈ ಪವಿತ್ರವಾದಂಥ ತಪೋಕ್ಷೇತ್ರದಲ್ಲಿ ನಮಗೆ ಹೀಗೆ ಅನ್ನಿಸ್ತಾ ಇದೆ. ಪ್ರತಿ ವರ್ಷ ಶ್ರೀ ಜಗದ್ಗುರು ರಂಭಾಪುರಿ ಪೀಠದಲ್ಲಿ ಸಮಾಜದ ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಅಮೂಲ್ಯ ಸೇವೆ ಸಲ್ಲಿಸಿದವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅತ್ಯುನ್ನತ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. ಈ ವರ್ಷ ಮಾರ್ಚ್ 1ನೇ ತಾರೀಕಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ತೀರ್ಮಾನೋತ್ಸವ ಮತ್ತು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ರಥೋತ್ಸವ ಮಾರ್ಚ್ 1 ಭಾನುವಾರವೇ ಇದೆ. ಅವತ್ತಿನ ಅಪೂರ್ವ ಸಮಾರಂಭದಲ್ಲಿ ರವಿ ಹಂಜ್ ಅವರಿಗೆ ಆ ಅತ್ಯುನ್ನತ ಪ್ರಶಸ್ತಿಯನ್ನು ನಾವು ಕೊಡ್ತೇವೆನ್ನುವಂಥ ಒಂದು ಘೋಷಣೆಯನ್ನು ಈ ಪರಮ ಪವಿತ್ರ ಕ್ಷೇತ್ರದಲ್ಲಿ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಅನ್ನಿಸ್ತಾ ಇದೆ. ಬಹುಶಃ ನಮ್ಮೆಲ್ಲ ಜಗದ್ಗುರುಗಳು ಕೂಡ ಬಹುಶಃ ಮಂಗಲಮಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಬೇಕು ಅಂತೇಳಿ ಪೀಠಾಚಾರ್ಯರಲ್ಲಿ ಅತ್ಯಂತ ಹಿರಿಯ ಜೀವವಾಗಿರುವಂಥ ಎಲ್ಲ ನೋವುಗಳನ್ನು ತಿಂದು
ಇವತ್ತು ನಲುವಿನತ್ತ ಮತ್ತೆ ಹೆಜ್ಜೆಯನ್ನು ಹಾಕುತ್ತಿರುವಂಥ ಶ್ರೀಮದ್ ಕಾಶಿ ಜಗದ್ಗುರುಗಳವರು ಮನಸ್ಸು ಮಾಡಿ ಮತ್ತೊಮ್ಮೆ ಸ್ವಲ್ಪ ಸಮಯ ಇದ್ದರೂ ಪರವಾಗಿಲ್ಲ, ಅವರಿಗೆ ಸ್ವಲ್ಪ ತಾಪತ್ರೆ ತೊಂದರೆ ಆದರೂ ಚಿಂತೆ ಇಲ್ಲ. ಎಲ್ಲ ಪೀಠಾಚಾರ್ಯರು ಆ ಧರ್ಮ ಸಂಗಮದಲ್ಲಿ ಮಲಯಾಚಲ ತಪೋಭೂಮಿ ಎಲ್ಲ ಜಗತ್ತೊಳವರು ಆಗಮಿಸಿದರೆ ಬಹುಶಃ ಅದಕ್ಕೆ ನಾವು ಹೊಸ ಭಾಷ್ಯವನ್ನು ಬರೆಯಬೇಕಾಗ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಅದನ್ನು ಪರಮ ತಪಸ್ವಿ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಎಲ್ಲರ ಮನದಾಳದಲ್ಲಿ ಒಂದು ಹೊಸ ಬೆಳಕನ್ನು ತುಂಬಿ ತರಲಿ. ಸಂಘಟನೆ ಶಕ್ತಿಗೆ, ಪಂಚಪೀಠಗಳ ಒಕ್ಕೂಟ ವ್ಯವಸ್ಥೆಗೆ ಒಂದು ಭದ್ರವಾದಂಥ ರೂಪರೇಷೆಯನ್ನು ಹಾಕುವಂತಾಗಲಿ ಅನ್ನುವಂಥ ಒಂದು ಸದಾಶಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಮರೆಯುವುದಿಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಸುಮಾರು 12-13 ವರ್ಷಗಳ ಕಾಲ ದಾವಣಗೆರೆ ನಗರದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅದರ ಸಾರಥ್ಯವನ್ನು ವಹಿಸಿಕೊಂಡು ಚೆನ್ನಾಗಿ ನಡೆಸಿಕೊಂಡು ಬಂದರು. ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳ ಸದಾಶಯದಂತೆ ಗುರು ವಿರಕ್ತರ ಮಠಗಳಿಗೆ ಒಂದು ಸಮಾನ ಅವಕಾಶ ಗೌರವವನ್ನು ಕೊಟ್ಟು ಕಾರ್ಯಕ್ರಮ ಮಾಡಿದರು. ಬಹುಶಃ ಅವರ ಕರೆಗೆ ಹೋಗೊಟ್ಟು ನಾವೆಲ್ಲ ಆ ಸಮಾವೇಶದಲ್ಲಿ ಪಾಲ್ಗೊಂಡು ದಾವಣಗೆರೆ ಮಹಾನಗರದಲ್ಲಿ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ಮಾಡಿರುವುದು ಅವರ ಪರಿಶ್ರಮದ ಪ್ರತಿಫಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಹೀಗಾಗಿ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ 14ನೇ ತಾರೀಕಿಗೆ ಪಂಚಪೀಠದ ಎಲ್ಲ ಜಗದ್ಗುರು ಕೂಡ ಹೋಗಿ ವೀರಶೈವ ಧರ್ಮದ ಇತಿಹಾಸದಲ್ಲಿ, ಪಂಚಪೀಠಗಳ ಇತಿಹಾಸದಲ್ಲಿ ಸಮಾಧಿ ಕಾರ್ಯ ಮುಗಿಯುವ ತನಕ ಎಲ್ಲಿಯೂ ಕೂಡ ಕುಳಿತಿಲ್ಲ. ಯಾರಾದರೂ ಅಂತ ಗಣ್ಯರು ಅಗಲಿ ಹೋದಾಗ ಒಂದು ಮಾಲೆಯನ್ನು ಆಶೀರ್ವಾದ ಮಾಡಿ ಸಾಂತ್ವನ ಹೇಳಿ ನಾವು ಹೋಗ್ತಾ ಇದ್ವಿ. ಆದರೆ ಅವರು ಮಾಡಿದಂಥ ಅಮೂಲ್ಯ ಸೇವೆಯನ್ನು ಕಂಡು ಅವರು ಸಮಾಧಿ ಕಾರ್ಯ ಮುಗಿಯುವ ತನಕ ಎಲ್ಲ ಜಗತ್ತುಗಳಲ್ಲಿದ್ದು ಆ ಕಾರ್ಯವನ್ನು ಪೂರ್ಣ ಮಾಡಿದ್ವಿ. ಮೊನ್ನೆ ಅವರ ಶಿವಗಣಾರಾಧನಾ ಒಂದು ನುಡಿ ನಮನ ಸಮಾರಂಭಕ್ಕೆ ಮತ್ತೊಮ್ಮೆ ಪೀಠಗಳನ್ನು ಆಹ್ವಾನಿಸಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ, ಕಾಶಿ ಜಗತ್ತೊಳವರು ಆಗಮಿಸಿ ಆ ಸಮಾರಂಭಕ್ಕೆ ಒಂದು ಕಳಸಪ್ರಾಯರಾಗಿ ಆಶೀರ್ವಚನ ಕೊಟ್ಟು ಬಂದಿದ್ದು ತಾವೆಲ್ಲ ನೋಡಿದ್ದೀರಿ. ಅಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ರಾಜ್ಯದ ಅನೇಕ ಸಚಿವರು, BJP ಹಿಂದಿನ 3 ಜನ ಮುಖ್ಯಮಂತ್ರಿಗಳು ಕೂಡ ಇದ್ದರು. ಅಂಥ ಸಮಾರಂಭದಲ್ಲಿ ಪಂಚಪೀಠಗಳ ಪರವಾಗಿ ಒಂದು ಮಾತನ್ನು ಹೇಳಿದರು. ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಸರ್ಕಾರ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಆ ಸಮಾರಂಭದಲ್ಲಿ ಆಗದೇ ಇದ್ದರೂ ನಿಮ್ಮ ಸಂಪುಟದ ಸಭೆಯಲ್ಲಿ ತಾವು ಪರಾಮರ್ಶಿಸಿ ನಿರ್ಧಾರ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದನ್ನುವಂಥ ಮಾತನ್ನು ಹೇಳಿದ್ದು. ಧಾರ್ಮಿಕ ರಂಗದಲ್ಲಿ ಅಷ್ಟೇ ಅಲ್ಲ, ಸಾಮಾಜಿಕ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಅವರಿಗೆ ಕರ್ನಾಟಕ ರತ್ನ ಕೊಡುವಂಥದ್ದು ಸಮಂಜಸವಾದಂಥದ್ದು. ಇವತ್ತು ಕೂಡ ಮತ್ತೊಮ್ಮೆ ಈ ಪವಿತ್ರ ಕ್ಷೇತ್ರದಲ್ಲಿ ನಡೆದಿರುವಂಥ ಸಮಾರಂಭದಲ್ಲಿ
ಅದನ್ನು ನಾವು ಪ್ರಕಟ ಮಾಡುವುದರ ಮೂಲಕ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡ್ತೇವೆ ಅನ್ನುವಂಥ ಮತ್ತೊಂದು ಮಾತನ್ನು ಹೇಳಿ ಈ ಪರಮ ತಪಸ್ವಿಗಳ ಕ್ಷೇತ್ರದ ಬಗ್ಗೆ ನಮ್ಮೆಲ್ಲ ಮಠಾಧೀಶರು ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂದರೆ, ನಾವು ಟ್ರಸ್ಟಿನಿಂದ ಎಲ್ಲರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಆಗುವುದಿಲ್ಲ. ಆದರೂ ಅವರ ಹೆಸರು ಹೇಳಿದಾಕ್ಷಣ ಎಲ್ಲರ ಮೈ ಮನಗಳು ರೋಮಾಂಚನಗೊಂಡು ಈ ಕ್ಷೇತ್ರಕ್ಕೆ ಹೋಗಬೇಕು, ಲಿಂಗೈಕ್ಯ ತಪೋಮೂರ್ತಿಯ ದರ್ಶನ ಮಾಡಬೇಕು ಅನ್ನುವಂಥ ಅವರ ಹಂಬಲ ಏನಿದೆ ಅದನ್ನು ವರ್ಣಿಸಲಿಕ್ಕೆ ನಮ್ಮಲ್ಲಿ ಯಾವುದೇ ಶಬ್ದಗಳು ಖಂಡಿತವಾಗಿಲ್ಲ. ಇವತ್ತು ಎಲ್ಲ ಶಿವಾಚಾರ್ಯರು ಸುಮಾರು ಹೆಚ್ಚು ಕಮ್ಮಿ 50 ಜನ ಮಠಾಧೀಶರು ಈ ಪವಿತ್ರ 90ನೇ ಲಿಂಗಾಂಗ ಸಾಮರಸ್ಯದ ಪುಣ್ಯ ಸ್ಮರಣೋತ್ಸವದಲ್ಲಿ ಜಗದ್ಗುರುವರ 70ನೇ ಜನ್ಮ ದಿನೋತ್ಸವ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂಥದ್ದು ನಮಗಿಂತ ಹೆಚ್ಚಾಗಿ ಸೇರಿದಂಥ ಭಕ್ತ ಸಮುದಾಯಕ್ಕೆ ಅತ್ಯಂತ ಹರ್ಷವನ್ನು ಉಂಟು ಮಾಡಿದೆ ಅಂತ ಭಾವಿಸ್ತಾ ಇದ್ದೇವೆ. ನಮಗನಿಸ್ತಾ ಇದೆ ಪ್ರತಿ ವರ್ಷ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಪುಣ್ಯಾರಾಧನೆ ಸಂದರ್ಭದಲ್ಲಿ ಪೂಜಾ ಶಕ್ತಿಯುಳ್ಳಂಥ ವೀರಶೈವ ಧರ್ಮ ಸಂಸ್ಕೃತಿಯನ್ನು ಸಮರ್ಥಿಸುವಂಥ ನಿಟ್ಟಿನಲ್ಲಿ ಕೆಲಸ ಯಾರು ಮಾಡ್ತಾರೋ ಅಂಥ ಯಾವ ಪಟ್ಟಾಧ್ಯಕ್ಷರಿಗೆ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದಷ್ಟೇ ಅಲ್ಲ, ನಮ್ಮ ಎಲ್ಲ ಸಮಾನ ಪೀಠದ ಜಗದ್ಗುರುಗಳ ಸದಾಶಯ ಕೂಡ ಅದೇ ಆಗಿದೆ. ಮುಂದೆ 91ನೇ ಪುಣ್ಯಾರಾಧನೆಯಿಂದ ಆ ಒಂದು ಅವರ ನಾಮಾಂಕಿತದಲ್ಲಿ ಪ್ರಶಸ್ತಿ ಅದನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಟ್ರಸ್ಟಿನ ಎಲ್ಲ ಸದಸ್ಯರೊಂದಿಗೆ ಮಾತನಾಡಿ ಅದನ್ನು ನಾವು ನಿರ್ಧಾರ ಕೈಗೊಳ್ತೀವಿ ಅನ್ನುವಂಥ ಮತ್ತೊಂದು ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇವೆ. ಬಹುಶಃ ವೀರಶೈವ ಪಂಚಪೀಠಗಳ ಒಂದು ಒಕ್ಕೂಟ ವ್ಯವಸ್ಥೆ ಬಲಗೊಳ್ಳಲಿಕ್ಕೆ ಪಂಚಪೀಠಗಳಲ್ಲಿ ಒಂದು ವ್ಯವಸ್ಥೆ ಇದೆ. ಶ್ರೀ ಜಗದ್ಗುರು ಪಂಚಾಚಾರ್ಯ ಮಾನವ ಧರ್ಮ ಸಂಸ್ಥೆ ಅಂಥೇಳಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಮಾಡಿದು ಬಂದರು. ಅವರು ಅಗಲಿದ ನಂತರ ಪರಮಪೂಜ್ಯ ಲಿಂಗೈಕ್ಯ ಗಂಗಾಧರ ಜಗದ್ಗುರುಗಳು ಆ ಜವಾಬ್ದಾರಿ ಹೊತ್ತು ಕೆಲಸ ಮಾಡಿದರು ಧಾರ್ಮಿಕ ತಳಹದಿಯ ಮೇಲೆ. ಅದಾದ ನಂತರ ಹಿಂದಿನ ಲಿಂಗೈಕ್ಯ ಜಗದ್ಗುರು ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕ ವೀರ ರುದ್ರಮುನಿದೇವ ಶಿವಾಚಾರ್ಯ ಭಗವತ್ಪಾದರ ಕಾಲದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಮಾನವ ಧರ್ಮ ಸಂಸ್ಥೆಯನ್ನು ಅಧಿಕೃತವಾಗಿ ಅದನ್ನು ರಿಜಿಸ್ಟರ್ಡ್ ಮಾಡಿ ಅದಕ್ಕೆ ಒಂದು ಸ್ವರೂಪವನ್ನು ತಂದು ಕೊಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿದರು. ಅದು ಆಗಿ ಸ್ವಲ್ಪ ವರ್ಷಗಳಲ್ಲಿ ಜಗದ್ಗುರುಗಳು ಲಿಂಗೈಕ್ಯರಾದರು. ಅವರು ಅಗಲಿದ ನಂತರ ಜವಾಬ್ದಾರಿಯನ್ನು ಸಮಾನ ಪೀಠದ ಜಗದ್ಗುರುಗಳು ಆ ಜವಾಬ್ದಾರಿಯನ್ನು ನಮಗೆ ವಹಿಸಿದರು. ಆ ವಹಿಸಿದಂಥ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ 10 ವರ್ಷಗಳ ಕಾಲ ಅತ್ಯಂತ ಪ್ರಾಂಜಲ ದೃಢ ನಿರ್ಧಾರಗಳನ್ನು ಕೈಗೊಂಡು ಹರಿಹರದಿಂದ ಮೊದಲು ಮಾಡಿ ಎಲ್ಲ ಕಡೆ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಆಚರಿಸ್ತಾ ಬಂದೆ. ಒಂದಕ್ಕಿಂತ ಒಂದು ಮಿಗಿಲಾಯಿತು. ಅದಕ್ಕಿರೋದು 2 ವರ್ಷ ಅವಧಿ ಒಬ್ಬೊಬ್ಬ ಜಗದ್ಗುರು.
ಹೀಗಾಗಿ ನಾವು 10 ವರ್ಷ ಮಾಡಿದ್ದಕ್ಕಾಗಿ ಕಾಶಿ ಪೀಠದಲ್ಲಿ ಕೋಟಿ ಬಿಲ್ವಾರ್ಚನೆ ನಡೆದಾಗ ನಮ್ಮೆಲ್ಲ ಜಗದೊಳಗೆ ಮನಸ್ಸು ನಮ್ಮನ್ನು ಬಿಟ್ಟು ಕೊಡಲಿಕ್ಕೆ ಇಲ್ಲದೇ ಇದ್ದರೂ ಕೂಡ ನಾವೇ ಅವರಿಗೆ ವಿನೀತವಾಗಿ ಪ್ರಾರ್ಥನೆ ಮಾಡಿದ್ವಿ. ಈ ಜವಾಬ್ದಾರಿ ಇನ್ನೊಬ್ಬರಿಗೆ ಕೊಡ್ರಿ, ಈ ಜವಾಬ್ದಾರಿಯಿಂದ ನಾವು ಮುಕ್ತ ಆದರೂ ಕೂಡ ನಾವು ಮಾಡುವಂಥ ಕೆಲಸ ಮಾಡ್ತೇವೆ ಅಂಥೇಳಿ ಉಜ್ಜಯಿನಿ ಜಗದ್ಗುರು ಮರಳುಸಿದ್ಧ ಶಿವಾಚಾರ್ಯ ಭಗವತ್ಪಾದರಿಗೆ ನಾವು ಅದನ್ನು ಕಾಶಿ ಪೀಠದಲ್ಲಿ ಅವರಿಗೆ ಸಮರ್ಪಣೆ ಮಾಡಿದ್ವಿ. ಅವರು ಕೂಡ ಕೆಲವು ವರ್ಷಗಳ ಕಾಲ ಅದನ್ನು ಮುಂದುವರಿಸಿಕೊಂಡು ಬಂದರು. ತಮಗೆಲ್ಲ ಗೊತ್ತಿದೆ, 1995ರಲ್ಲಿ ನಾವು ಕೂಡ ಆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ವಿ. ಇವತ್ತು ಕಾಶಿ ಜಗದ್ಗುರು ಕೂಡ ಇಲ್ಲಿ ಇದ್ದಾರೆ. 3 ಜನ ಜಗದ್ಗುರುವರು ಕಣ್ಮರೆಯಾದರು. ಬಹುಶಃ 95ರಲ್ಲಿ ಜಗದ್ಗುರು ಮರಳುಸಿದ್ಧ ಶಿವಾಚಾರ್ಯ ಭಗವತ್ಪಾದರ ಪಟ್ಟಾಭಿಷೇಕ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಮುಖ್ಯಮಂತ್ರಿ HD ದೇವೇಗೌಡರಿದ್ದು, MP ಪ್ರಕಾಶ್ ಅವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಖಾತೆ ಸಚಿವರಿದ್ದು ಬಹಳ ಸಂಭ್ರಮದಿಂದ ನಡೀತಿ ದೇವೇಗೌಡರು ಮುಖ್ಯಮಂತ್ರಿಗಳು ತಿರುಗಿ ಕೈ ಮುಗಿದು ಎಲ್ಲ ಜಗತ್ತುಗಳನ್ನು ನೋಡಿ, ನಾನು ಕೃಷ್ಣಾ ಮೇಲ್ದಂಡೆ ಯೋಜನೆ ಜಾರಿ ಮಾಡಬೇಕಂತೇನು ಬುದ್ಧಿ, ದುಡ್ಡಿನ ಅಭಾವ ಇದೆ, ಅದಕ್ಕೆ ಕೃಷ್ಣಾ ಜಲಭಾಗ್ಯ ನಿಗಮ ನಾನು ಹುಟ್ಟು ಹಾಕಿ ಅದರಿಂದ ಹಣ ಸಂಗ್ರಹಿಸಿ ಆ ಕಾರ್ಯ ಅಣೆಕಟ್ಟು ಎತ್ತರ ಮಾಡಬೇಕಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆವಾಗ ವೇದಿಕೆಯ ಮೇಲಿರುವಂಥ ನಮ್ಮೆಲ್ಲ ಜಗದ್ಗುರುಗಳು ಎಲ್ಲ ಜಗತ್ತುಗಳು ಅವರವರ ಶಕ್ತಿಗೆ ಅನುಸರಿಸಿ ಆ ಕೃಷ್ಣಾ ಜಲಭಾಗ್ಯ ನಿಗಮದ ಬಾಂಡುಗಳನ್ನು ಖರೀದಿಸಿ ಆ ಯೋಜನೆಗೆ ಚಾಲನೆಯನ್ನು ಕೊಟ್ವಿ. ಜಗದ್ಗುರು ಮರಳುಸಿದ್ಧ ಶಿವಾಚಾರ್ಯ ಸ್ವಾಮಿಗಳವರು ಅತ್ಯಂತ ಸದ್ವಿನಯ ಸಂಪನ್ನರು, ಮಾತು ಬಹಳ ಕಮ್ಮಿ, ಸೌಜನ್ಯದ ವ್ಯಕ್ತಿತ್ವ ಹೊಂದಿದಂಥವರು. ಆದರೆ ಅತ್ಯಲ್ಪ ಕಾಲದಲ್ಲಿ ಅವರು ನಿಮ್ಮೆಲ್ಲರನ್ನ ಅಗಲಿ ಹೋಗಿದ್ದು ಅತ್ಯಂತ ದುಃಖವನ್ನು ತಂತು ಅನ್ನುವಂಥ ಮಾತನ್ನು ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇವತ್ತು ಅವರಿಂದ ತೆರವಾದಂಥ ಸ್ಥಾನವನ್ನು ಮತ್ತೆ ಇಂದಿನ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರು ಆರೋಹಣ ಮಾಡಿ ಬಹುಶಃ ಅವರು ಕೂಡ ಬುಕ್ಕಾಂಬುದಿ ಬೆಟ್ಟದಲ್ಲಿ 5 ದಿನಗಳ ಕಾಲ ಪ್ರತಿ ವರ್ಷ ಪೂಜಾನುಷ್ಠಾನ ಧರ್ಮ ಸಮಾರಂಭ ನೆರವೇರಿಸ್ತಾ ಬಂದಿದ್ದಾರೆ. ಕೊನೆಯ ದಿನ ಪುಣ್ಯಾರಾಧನೆ ಸಂದರ್ಭದಲ್ಲಿ ನಾವು ಬಂದು ಮಂಗಲಗೊಳಿಸ್ತಾ ಇದ್ವಿ. ಆದರೆ ಈ ವರ್ಷ 2 ಒಂದೇ ಸಮಯಕ್ಕೆ ಬಂದಿದ್ದಕ್ಕೆ ಜಗದ್ಗುರು ರೇಣುಕಾಚಾರ್ಯ ಅವತಾರ ತಾಳಿದಂಥ ಕೊಲ್ಲಿಪಾಕಿಯಲ್ಲಿ ಮಾಡುವಂಥ ಜನ್ಮದಿನೋತ್ಸವ, ಆ ಮೂಲ ಜಗದ್ಗುರು ರೇಣುಕಾಚಾರ್ಯರೇ ಬುಕ್ಕಾಂಬುದಿ ಕ್ಷೇತ್ರದಲ್ಲಿ ಈ ಪುಣ್ಯಾರಾಧನೆ ಸಂದರ್ಭದಲ್ಲಿ ನಡೀಬೇಕನ್ನುವಂಥ ದೈವ ಸಂಕಲ್ಪಿತ್ತೋ ಏನೋ ಗೊತ್ತಿಲ್ಲ. ಪುಷ್ಯ ಬಹಳ ಚೌತಿ ಜನವರಿ 7ರಂದೇ ಬಂದಿದೆ. ಜಗದ್ಗುರು ಜನ್ಮದಿನೋತ್ಸವ ಕೂಡ ಅವತ್ತೇ ಇದೆ. ಹೀಗಾಗಿ ಈ ಸಂಯುಕ್ತ ಸಮಾರಂಭ ಯಾವುದೋ ಒಂದು ಪೂರ್ವಾರ್ಜಿತದ ಪುಣ್ಯದ ಫಲ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಮುಂದಿನ ವರ್ಷ ಮತ್ತೆ ಯಥಾ ರೀತಿಯಾಗಿ ಉಜ್ಜಯಿನಿಯ ಜಗದ್ಗುರುಗಳೇ 5 ದಿನ ಪೂಜಾನುಷ್ಠಾನ ಮಾಡಿದ್ದಾರೆ. ಕೊನೆಯಲ್ಲಿ ಪದ್ಧತಿ ಪ್ರಕಾರ ರಂಭಾಪುರಿ ಜಗದ್ಗುರುವರು ಪರಮ ತಪಸ್ವಿಗಳ ಒಂದು ಪುಣ್ಯಾರಾಧನೆಯ ಸಮಾರಂಭದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ. ಹಾಗಾಗಿ ನಮಗೆ ಮನಸ್ಸು ಬಂದಂಥ ಸಂದರ್ಭದಲ್ಲಿ ಎಲ್ಲ ಪೀಠಾಚಾರ್ಯರನ್ನ ವಿನಂತಿಸಿಕೊಂಡಾಗ ಯಾರೂ ಯಾವತ್ತೂ ಕೂಡ ಇಲ್ಲ ಅನ್ನುವಂಥ ಮಾತು ಯಾರಿಂದಲೂ ಕೂಡ ಬಂದಿಲ್ಲ. ಅವರ ಲಿಂಗಾಂಗ ಸಾಮರಸ್ಯದ ಅಮೃತ ಮಹೋತ್ಸವ ಈ ಕ್ಷೇತ್ರದಲ್ಲಿ ಮಾಡಿದ್ದು ಬಹುಶಃ ನಮ್ಮ ಟ್ರಸ್ಟ್ ಏನಿದೆ
ಬಹಳ ಆಸ್ತಿ ಅಂತಸ್ತಿರುವಂಥ ಟ್ರಸ್ಟ್ ಅಲ್ಲ. ಜಗದ್ಗುರು ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಟ್ರಸ್ಟು ಇದು ಸ್ಥಾಪನೆಗೊಳ್ಳಲಿಕ್ಕೆ ಬೇರೆ ಯಾರೂ ಕಾರಣರಲ್ಲ. ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುವರ ಬಗ್ಗೆ ತುಂಬ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡಿದ್ದು, ಪ್ರತ್ಯಕ್ಷವಾಗಿ ಅವರ ಆಶೀರ್ವಾದವನ್ನು ಅವರು ಪಡ್ಕೊಂಡಿದ್ದರು. ಬಹುಶಃ ರಂಭಾಪುರಿ ಪೀಠ ಅನಾಥವಾಗಿದ್ದಾಗ ಅದನ್ನು ಸಂರಕ್ಷಣೆ ಏನು ಮಾಡಿದ್ರಲ್ಲ, ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಈ ಕ್ಷೇತ್ರ ಇದನ್ನು ಬೆಳೆಸಬೇಕು, ಇದಕ್ಕೇನಾದರೂ ಒಂದು ಕಾಯಕಲ್ಪ ಕೊಡಬೇಕು ಅಂತೇಳಿ ಸ್ಥಳೀಯರಾದಂಥ ಹಿರಿಯರೊಂದಿಗೆ ಮಾತನಾಡಿ ಆ ವ್ಯವಸ್ಥೆಗೆ ಅಂಕುರವನ್ನು ಹಾಕಿದರು. ಜಗದ್ಗುರು ಕೆಲವು ವರ್ಷಗಳ ಕಾಲ ಆ ಜವಾಬ್ದಾರಿ ಸ್ಥಾನದಲ್ಲಿದ್ದು ಕಾರ್ಯ ಮಾಡಿದರು. ಎಷ್ಟೇ ಮಾಡಿದರೂ ಪೀಠದ ಜವಾಬ್ದಾರಿ ಹೊಣೆಗಾರಿಕೆ ಹೆಚ್ಚು, ಮೇಲಿಂದ ಮೇಲೆ ಬರಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಶ್ರೀಮದ್ ರಂಭಾಪುರಿ ಕಾಸಾ ಶಾಖಾ ಮಠವಾಗಿರುವಂಥ ಕುಪ್ಪೂರು ಗದ್ದಿಗೆ ಮಠದ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಈ ಜವಾಬ್ದಾರಿ ಹೊತ್ತು ನೀವು ನಡೆಸ್ರೆ ಅಂತ. ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಕೂಡ ಸೌಜನ್ಯ ಮೂರ್ತಿಗಳಾಗಿ ಟ್ರಸ್ಟಿನ ಜನರ ಸಹಕಾರದೊಂದಿಗೆ ಕಾರ್ಯ ಮಾಡ್ತಾನೆ ಬಂದರು. ನಾವು ಪೀಠಾರೋಹಣ ಮಾಡಿದ ನಂತರ ಬುಕ್ಕಾಂಬದೆ ಗ್ರಾಮಸ್ಥರು ಬರಮಾಡಿಕೊಂಡಾಗ ಪೀಠದ ಅಭಿವೃದ್ಧಿ ಕಾರ್ಯಕ್ಕೆ ಕಾಣಿಕೆಯನ್ನು ಕೊಡಲಿಕ್ಕೆ ಮುಂದಾದರು. ನಾವು ಅವರಿಗೆ ಹೇಳಿದ್ವಿ, ನೀವು ರಂಭಾಪುರಿ ಪೀಠಕ್ಕೆ ಕೊಡುವಂಥ ಕಾಣಿಕೆ ಏನಿದೆಯಲ್ಲ ಅದು ನಮ್ಮ ಪೀಠಕ್ಕೆ ಬೇಡ, ಅದನ್ನು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದಂಥ ಉಜ್ಜಯಿನಿ ಸಿದ್ಧಲಿಂಗ ಜಗದೊಳಗೆ ಈ ಕ್ಷೇತ್ರಕ್ಕೆ ಸದ್ಬಳಕೆ ಆಗಲಿ ಅಂತ ನಾವು ತಗೊಳ್ಳಿಲ್ಲ. ಯಾಕಂದರೆ ನಮ್ಮ ಜಗದ್ಗುರುಗಳು ಎಷ್ಟೋ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇತ್ತು, ಉಜ್ಜಯಿನಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳು ಬಹುದೊಡ್ಡ ಕೊಡುಗೆಯನ್ನು ನಮ್ಮ ಪೀಠಕ್ಕೆ ಕೊಟ್ಟರು. ಅಂಥ ಸಿದ್ಧಲಿಂಗ ಜಗದ್ಗುರುವರಿಗೆ ನಾವು ರಂಭಾಪುರಿಯ ಪೀಠ ಕೃತಜ್ಞತೆಯಿಂದ ಇದ್ದು ಆ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಪ್ಪ ಅಂತಿದ್ರು. ಆ ನೆನಪು ನಮ್ಮನ್ನು ಯಾವಾಗಲೂ ಕಾಡ್ತಾ ಇತ್ತು. ಆದರೆ ರಂಭಾಪುರಿ ಪೀಠಕ್ಕೆ ಜಗದ್ಗುರುಳಾದ ನಂತರದಲ್ಲಿ ಈ ಭಾವನೆ ಬಂತು ಅಂತ ಯಾರೂ ತಪ್ಪು ತಿಳ್ಕೋಬಾರ್ದು. ಪೂರ್ವಾಶ್ರಮದಲ್ಲಿ ಪಟ್ಟಾಧ್ಯಕ್ಷರಾಗಿದ್ದಾಗ, ಇನ್ನೂ ಸಾಧಕ ಜೀವನದಲ್ಲಿರುವಾಗ, ಬುಕ್ಕಾಮದಲ್ಲಿ ಯಾರೂ ಪರಿಚಯ ಇಲ್ಲದೇ ಇದ್ದಾಗ ಒಬ್ಬ ಗುರುಸಿದ್ದಪ್ಪ ಅಂತ ಯಜಮಾನರಿದ್ದರು. ಆ ಗುರುಸಿದ್ದಪ್ಪನ ಮೂಲಕ ನಾವು ಇಲ್ಲಿ ಬರ್ತಿದ್ವಿ. ಮತ್ತು ತಾವರ್ಕೆರೆ ಶಿಲಾಮಠಕ್ಕೆ ನಾವು ಆಗಾಗ್ಗೆ ರೇಣುಕ ಶಿವಾಚಾರ್ಯ ಪ್ರೀತಿ ವಾತ್ಸಲ್ಯಕ್ಕೆ ನಾವು ಬರ್ತಿದ್ವಿ. ಅಲ್ಲಿಗೆ ಬಂದಾಗ ಇಲ್ಲಿಗೆ ಬರದೇ ನಾವು ಹೋಗ್ತಾ ಇದ್ದಿಲ್ಲ. ಆವಾಗ ನಮಗನ್ನಿಸ್ತು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಇದು ನಾಡಿನ ಜನತೆಗೆ ಹೆಚ್ಚು ಪರಿಚಯ ಆಗಬೇಕು ಅಂತ ಹಂಬಲಿಸಿದ್ವಿ. ಆದರೆ ಪಟ್ಟಾಧಿಕಾರಿಗಳ ಶಕ್ತಿ ಎಷ್ಟು ಮಾಡಲಿಕ್ಕೆ ಸಾಧ್ಯ ಆದೀತು, ಆಗಲಿಲ್ಲ. ಆದರೆ ಯೋಗ ಅನ್ನುವಂತೆ ಯಾರೋ ಒಬ್ಬರು ಮಾತಾಡಿದರು, ಉಜ್ಜಯಿನಿ ಪೀಠಕ್ಕೇ ರಂಭಾಪುರಿ ಜಗದೊಳಗೆ ಪಟ್ಟಾಭಿಷೇಕ ಆಗೋದಿತ್ತು ಅಂತ. ಅಂಥ ಯೋಗ ಒದಗಿ ಬಂದಿತ್ತು 1980ರಲ್ಲಿ. ಉಜ್ಜಯಿನಿ ಪೀಠ ತಳಿರು ತೋರಣಗಳಿಂದ ಅಲಂಕೃತಗೊಂಡಿದೆ. ಜಗದ್ಗುರು ಸಿದ್ದೇಶ್ವರ ಶಿವಾಚಾರ್ಯ ಭಗವತ್ಪಾದರು ಕೊಟ್ಟೂರಿಗೆ ಬಂದು ಖರ್ಚಿಗೆ ಹಣ ತರಬೇಕು ಅಂತೇಳಿ ಅವರಿಗೆ ಕೊಟ್ಟೂರಿಗೆ ಬಂದು, ಈ ಕಡೆ ಭಕ್ತರು ಸಂಭ್ರಮದಿಂದ ಕಾರ್ಯ ಮಾಡಲಿಕ್ಕೆ ತಳಿರು ತೋರಣ ಎಲ್ಲವನ್ನು ಕಟ್ಟಿದರು. ಈ ವಿಷಯ ಶ್ರೀಶೈಲ ಜಗದ್ಗುರು
ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ನಮ್ಮ ಹಸ್ತವನ್ನು ನೋಡಿ ಕೊಟ್ಟೂರಿನಲ್ಲಿ ಉಜ್ವಲ ಭವಿಷ್ಯ ಇದೆ ಅಂಥೇಳಿ ಆಶೀರ್ವಾದ ಮಾಡೋದಷ್ಟೇ ಅಲ್ಲ, ಹಿಂದಿನ ರಂಭಾಪುರಿ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರಿಗೆ ಅವರಿಗೂ ಕೂಡ ಗಮನದಲ್ಲಿ ತಂದರು. ಬಹುಶಃ ಆ ಸಂದರ್ಭದಲ್ಲಿ ಕೇದಾರ ಪೀಠದ ಜಗದ್ಗುರು ಶಾಂತಲಿಂಗ ಶಿವಾಚಾರ್ಯರು ವಯೋಧರ್ಮದಿಂದ ಅವರು ಶಿವೈಕ್ಯರಾದರು. ಹೀಗಾಗಿ ಎಲ್ಲರೂ ಕೂಡ ಅಲ್ಲಿಗೆ ದಯಮಾಡಿಸಿದ್ರು. ಆ ಕಾರ್ಯ ನಡೀಲಿಲ್ಲ. ಎಷ್ಟೋ ವರ್ಷಗಳು ನಡೆದ ನಂತರದಲ್ಲಿ ಬಹುಶಃ ಈ ವಿಚಾರ ನಮ್ಮ ರಂಭಾಪುರಿ ಜಗದ್ಗುರು ವೀರ ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರಿಗೆ ಗೊತ್ತಾಗಿ ಅಂಥ ಸಂದರ್ಭ ಏನಾದರೂ ಸಂಘಟಿಸಿದಾಗ ನೀವು ಹಾಕ್ಕೊಳ್ಳಿಕ್ಕೆ ನಾವು ಧರಿಸಿದಂಥ ಒಂದು ಕಪನಿ ಕೊಟ್ಟರು. ಪೂಜೆ ಮಾಡ್ತಾಯಿದ್ರು. ಬೆಳಿಗ್ಗೆ 8:00ವರೆಗೆ ನಾವು ಶಿವಮೊಗ್ಗದಿಂದ ರಂಭಾಪುರಿ ಪೀಠಕ್ಕೆ ಹೋದೆ. ಪೂಜೆ ನಡೆದಿತ್ತು. ಹೋದಾಗ ಪೂಜೆ ಮಾಡಿ ರೇಣುಕರಿಗೆ ಸಮರ್ಪಣೆ ಮಾಡಿದಂಥ ಫಲ ಪುಷ್ಪವನ್ನು ಮಡಿಲಿಗೆ ಹಾಕಿ ಅವರು ತೊಟ್ಟಂಥ ಆ ಕಪನಿಯನ್ನು ಕೂಡ ಕೊಟ್ಟು ಆಶೀರ್ವಾದ ಮಾಡಿದರು. ಮುಂದೆ ಅಂಥ ಸಮಯ ಬಂದಾಗ ಇದನ್ನೇ ಧರಿಸಿ ಅಂತ ಹೇಳಿದರು. ಆದರೆ ಅದು ಕಾಲ ಮುಂದೆ ಹೋಯಿತು, ಅದು ಆಗಲಿಲ್ಲ ಯೋಗ. ಆದರೆ ಜಗದ್ಗುರು ರೇಣುಕಾಚಾರ್ಯ ಕರ್ತೃತ್ವ ಶಕ್ತಿ ಯಾವ ಶಿವಗಂಗೆಯಲ್ಲಿ ಕ್ಷೇತ್ರನಾಥನಾಗಿ ಪೂಜೆಗೊಳ್ಳುವಂಥ ವೀರಭದ್ರ ಸ್ವಾಮಿಯನ್ನು ಏನು ಭಯಭಕ್ತಿಯಿಂದ ಪೂಜೆ ಮಾಡಿದ್ವಿ, ಅಂಥ ವೀರಭದ್ರ ಸ್ವಾಮಿ ನಮ್ಮನ್ನು ಕರೆ ಹಿಡಿದು ರಂಭಾಪುರಿ ಪೀಠಕ್ಕೆ ಕರೆದೊಯ್ದ. ಅದು ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರ ವಿಶಾಲ ಅಂತಃಕರಣವೇ ಅದಕ್ಕೆ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು. ಬಹಳಷ್ಟು ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದಂಥವರಲ್ಲ. ಆಗರ್ಭ ಶ್ರೀಮಂತ ಮಠದ ಪಟ್ಟಾಧ್ಯಕ್ಷರು ಅಲ್ಲ. ಬಹುದೊಡ್ಡ ಪರಂಪರೆಯುಳ್ಳಂಥ ಶಾಖಾ ಮಠವೂ ಕೂಡ ಅಲ್ಲ. ಆದರೆ ಒಂದು ಸಾಮಾನ್ಯ ಮಠದ ಪಟ್ಟಾಧಿಕಾರಿಗಳಾಗಿ ಆ ಪಟ್ಟಾಧಿಕಾರದ ಸಂದರ್ಭದಲ್ಲಿ 3 ಅಂಕಣದಲ್ಲಿ 5 ಜನ ಜಗದ್ಗುರುಗಳು, ಯಾಕೆ 6 ಜನ ಕುಳಿತು, ಅಂದರೆ ರಂಭಾಪುರಿ ಜಗದೊಳು 2 ಇದ್ದರು, 6 ಜನ ಜಗದೊಳು ಕುಂತು ಆಶೀರ್ವಾದ ಮಾಡಿದರು. ಆ ನಾಮಧೇಯವನ್ನು ಕೊಟ್ಟಂಥವರು ಎಲ್ಲ ಜಗದೊಳು ಸೇರಿನೇ ಸಿದ್ಧಲಿಂಗ ಶಿವಾಚಾರ್ಯರು ಅಂತ ನಾಮಾಂಕಿತ ಮಾಡಿ ಆಶೀರ್ವಾದ ಮಾಡಿದರು. ಅವರು ಕಾಶಿ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ಪಾದರಿದ್ದರು. ಅವರು ಹಾಸ್ಯ ಮಾಡ್ತಾ ಉಜ್ಜಯಿನಿ ಸಿದ್ದೇಶ್ವರ ಜಗದೊಳಗೆ ಹೇಳಿದರು, ನೋಡ್ರಿ ನಿಮ್ಮದೇ ಶಾಖಾ ಮಠ ಮರಿ ಯೋಗ್ಯ ಇದೆ. ಶ್ರೀಶೈಲ ವಾಗೀಶ ಜಗದಳು ಕೂಡ ಹಸ್ತವನ್ನು ನೋಡಿ ಒಳ್ಳೆಯದಿದೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ನಿಮ್ಮ ಪೀಠಕ್ಕೆ ಇವರನ್ನು ತೆಗೆದುಕೊಡ್ರಿ ಅಂತ. ಅವರು ಬಿಟ್ಟು ಕೊಡಬೇಕಲ್ಲ, ಕೊಡಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತ ಮರು ಪ್ರಶ್ನೆ ಸಿದ್ದೇಶ್ವರ ಜಗದೊಳು ಹಾಕಿದರು. ಅದು ನಡೆದು ಹೋದಂಥ ಘಟನೆ. ಆದರೆ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಹುಟ್ಟಿದ್ದು ಮಹಾರಾಷ್ಟ್ರ, ನಾವು ಹುಟ್ಟಿದ್ದು ಯಾವುದೋ ಒಂದು ಹಳ್ಳಿ. ಆದರೆ ಗುರು ಶಿಷ್ಯರ ಮಧ್ಯದಲ್ಲಿ ಇರುವಂಥ ಬಾಂಧವ್ಯ, ಗುರು ಸೇವೆಯನ್ನು ಯಾರು ಜೀವನದಲ್ಲಿ ಮಾಡ್ತಾರೋ ಅವರೆಲ್ಲರ ಬಾಳ ಬದುಕಿನಲ್ಲಿ ಉಜ್ವಲವಾದಂಥ ಭವಿಷ್ಯ ಇದೆ ಅನ್ನೋದಕ್ಕೆ ನಾವೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಪರಮ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳೇ ನನ್ನ ಪೀಠದಿಂದ ಮುಂದಿನ ಪ್ರಥಮ ರಂಭಾಪುರಿ ಪೀಠಕ್ಕೆ ನೀನು ಹೋಗಪ್ಪ ಅಂಥೇಳಿ ಆಶೀರ್ವಾದ
ಮಾಡಿ ಕಳಿಸಿದ್ರು ಏನೋ ಅಂತ ಅನ್ನಿಸ್ತಾ ಇದೆ. ಆ ಪೀಠಾರೋಹಣ ಮಾಡುವಂಥ ಸಂದರ್ಭದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಸೋಮೇಶ್ವರ ಲಿಂಗದಿಂದ ಅವತಾರ ತಾಳಿದ್ರು. ಸೋಮೇಶ್ವರ ಅನ್ನುವಂಥ ನಾಮಾಂಕಿತ ಪೀಠದ ಪರಂಪರೆಯಲ್ಲಿ ಯಾರಿಗೂ ಇರಲಿಲ್ಲ. ಹೀಗಾಗಿ ಇದೇ ಹೆಸರು ಇರಲಿ ಅಂಥೇಳಿ ಆಯ್ಕೆ ಮಾಡಿದರು. ಆ ಸೋಮೇಶ್ವರ ನಾಮಾಂಕಿತದಲ್ಲಿರುವಂಥ ಶಕ್ತಿ ತಿಳಿದವರಿಗೆ ಗೊತ್ತು ಹೊರತು ಬಹಳ ಜನರಿಗೆ ಗೊತ್ತಿಲ್ಲ. ಅಂಥ ಮಹಾಲಿಂಗಕ್ಕೆ ಅವತಾರ ತಾಳಿದಂಥ ಜಗದ್ಗುರು ರೇಣುಕಾಚಾರ್ಯ ಅವತಾರ ತಾಳಿದಂಥ ಸೋಮೇಶ್ವರ ಹೆಸರನ್ನೇ ಪ್ರಸ್ತುತ ಜಗದ್ಗುರು ಇಟ್ಟು ನಮ್ಮೆಲ್ಲ ಸಮಾನ ಪೀಠದ ಜಗದ್ಗುರುಗಳು ಆಶೀರ್ವಾದ ಮಾಡಿದರು. ಬಹುಶಃ ಈ 70ನೇ ಜನ್ಮ ವರ್ಧಂತಿ ಸಂದರ್ಭದಲ್ಲಿ ನಾವು ಪೀಠಾರೋಹಣ ಮಾಡುವಾಗ ಏನು ಜಗತ್ತೊಳಗೆ ಇದ್ದರು, ಇವತ್ತು ಅವರ ಪೈಕಿ ನಮ್ಮ ಕಣ್ಣೆದುರಿಗೆ ಕಾಣುವಂಥವರು ಶ್ರೀಮದ್ ಕಾಶಿ ಜಗದ್ಗುರು. ಅವರೆಲ್ಲರೂ ಕೂಡ ಕಣ್ಮರೆಯಾದರು. ಇವತ್ತು ಎಲ್ಲ ಉತ್ಸಾಹಿ ಜಗದ್ಗುರುಗಳು ಪೀಠವನ್ನು ಆರೋಹಣ ಮಾಡಿ ಸಮಾಜಕ್ಕೆ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ. ಭಕ್ತರು ಕೂಡ ಸ್ವಲ್ಪ ತಿಳ್ಕೊಳ್ಳಿ, ನಮ್ಮಲ್ಲಿ ವಾದ ವಿವಾದಗಳನ್ನು ಮಾಡದೆ ಪೀಠಗಳ ಪರಮ ಆದೇಶ ಏನಿದೆ ಅದನ್ನು ಶಿರಸಾವಹಿಸಿ ನೀವು ಪಾಲಿಸಿಕೊಂಡು ಬಂದರೆ ನಮ್ಮೆಲ್ಲ ಮಠಗಳಿಗೆ ಬಹುದೊಡ್ಡ ಶಕ್ತಿಯನ್ನು ನೀವು ಕೊಟ್ಟಂತೆ ಆಗ್ತಾ ಇದೆ. ನಾವು ಎಲ್ಲ ಸಂದರ್ಭದಲ್ಲಿ ಬರಲಿಕ್ಕಾಗೋದಿಲ್ಲ, ಆದರೆ ನಮ್ಮ ಮಾಂಡಲಿಕ ಅರಸರು ಏನಿದ್ದಾರೆ, ನಮ್ಮೆಲ್ಲ ಶಿವಾಚಾರ್ಯ ಬಳಗ ಏನಿದೆಯಲ್ಲ, ಇವರೇ ನಿಮ್ಮೆಲ್ಲರ ಜೊತೆಗೆ ನಿಜವಾಗಿ ಹೆಚ್ಚು ಸಂಪರ್ಕದಲ್ಲಿ ಇರುವಂಥವರು. ಅವರು ನಮ್ಮನ್ನು ಕರೆದ್ರೆ ನಾವು ಬರಲಿಕ್ಕೆ ಸಾಧ್ಯ ಇದೆ. ಅವರೇ ನಮ್ಮನ್ನು ಕರೀಲಿಲ್ಲ ಅಂದರೆ ನಾವು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಅದಕ್ಕೆ ಪೀಠಗಳ ಮತ್ತು ಶಾಖಾ ಮಠಗಳ ಒಂದು ಮಧುರವಾದಂಥ ಬಾಂಧವ್ಯ ಏನಿದೆ, ಈ ಬಾಂಧವ್ಯವು ಕೂಡ ಬೆಸುಗೆ ಭದ್ರಗೊಳ್ಳಬೇಕು. ಇದು ಎಂದೆಂದೂ ಕೂಡ ಸಡಿಲಾಗಬಾರ್ದು. ಅದೇನಾದರೂ ಈ ಕೊಂಡಿ ಸಡಲ ಆತು ಅಂದರೆ ವೀರಶೈವ ಧರ್ಮ, ಸಂಸ್ಕೃತಿ, ಪರಂಪರೆ ಎಲ್ಲವೂ ಕೂಡ ನಾಶವಾಗಿ ಹೋಗಲಿಕ್ಕೆ ಸಾಧ್ಯತೆ. ಆ ಒಂದು ಮಹೋನ್ನತ ಉದ್ದೇಶದಿಂದ ಇವತ್ತಿನ ಎಲ್ಲ ಪಂಚಪೀಠದ ಜಗದ್ಗುರುಗಳು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಗೆ ಜೀವ ತುಂಬಬೇಕು, ಚೈತನ್ಯ ಶಕ್ತಿ ಕರುಣಿಸಬೇಕು ಅಂಥೇಳಿ ಇವತ್ತಿನ ಅಧ್ಯಕ್ಷರಾದಂಥ ಸಿಂದಗಿ ಸಾರಂಗ ಗಚ್ಚಿನ ಮಠದ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳನ್ನು ಅಧ್ಯಕ್ಷರನ್ನಾಗಿ ಮಾಡಿ ಜವಾಬ್ದಾರಿ ಕೊಟ್ಟಿದ್ದೇವೆ. ದಾವಣಗೆರೆ ಶೃಂಗ ಸಮ್ಮೇಳನದಲ್ಲಿ ಬಹುಶಃ ಸ್ವಲ್ಪ ಸಮಯದಲ್ಲಿ ಇಡೀ ಕರ್ನಾಟಕದ 30 ಜಿಲ್ಲೆಗಳಿಗೆ ಈ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಘಟಕಗಳನ್ನು ಹುಟ್ಟುಹಾಕಿ ಪದಾಧಿಕಾರಿಗಳನ್ನು ನಿಯುಕ್ತಿಗೊಳಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಮೊನ್ನೆ ಹರಪನಹಳ್ಳಿ ತೆಗ್ಗಿನ ಮಠದ ಸಂಸ್ಥಾನದಲ್ಲಿ ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಸ್ವೀಕಾರ ಸಮಾರಂಭವೂ ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ನಡೀತಿ ಎನ್ನುವುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಆದರೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಲಿಂಗೈಕ್ಯ ದಾವಣಗೆರೆ ಹಿರೇಮಠದ ಡಾಕ್ಟರ್ ಸದ್ಯೋಜಾತ ಶಿವಾಚಾರ್ಯ ಸ್ವಾಮಿಗಳನ್ನು ಮರೀಲಿಕ್ಕಾಗುವುದಿಲ್ಲ. ತದನಂತರದಲ್ಲಿ ಅಧ್ಯಕ್ಷರಾದಂಥ ಯಡಿಯೂರು ಕ್ಷೇತ್ರದ ರೇಣುಕ ಶಿವಾಚಾರ್ಯ ಸ್ವಾಮಿಗಳು, ಸ್ವಲ್ಪ ದಿನಗಳ ಕಾಲ ಕಲಾದಿ ಪಂಚಕರ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಅವರ ಅಗಲಿದ ನಂತರದಲ್ಲಿ ಆ ಜವಾಬ್ದಾರಿಯನ್ನು ಮುಕ್ತಿಮಂದಿರ ಕ್ಷೇತ್ರದ ಪಟ್ಟಾಧ್ಯಕ್ಷರಾದಂಥ ವಿಮಲ ರೇಣುಕ ಶಿವಾಚಾರ್ಯ ಸ್ವಾಮಿಗಳು ನಿರ್ವಹಿಸಿಕೊಂಡು ಬಂದು ಇವತ್ತು ಅವರ ಕ್ಷೇತ್ರದಲ್ಲಿ ಹೆಚ್ಚಿನ ಕಾರ್ಯಬಾಹುಲ್ಯ ಇರುವ ಕಾರಣ
ಈ ಸಂಸ್ಥೆ ಇನ್ನಷ್ಟು ಪ್ರಗಲ್ಭವಾಗಿ ಬೆಳೀಲಿ ಎನ್ನುವಂಥ ಮಹತ್ವಾಕಾಂಕ್ಷೆಯಿಂದ ಸಿಂದಗಿ ಸಾರಂಗ ಮಠದ ಶ್ರೀಗಳವರಿಗೆ ಅದನ್ನು ಕೊಡಮಾಡಿದ್ದಾರೆ. ಆದರೆ ಹಿಂದಿನ ಅಧ್ಯಕ್ಷರು ಅವರು ಇವತ್ತಿನ ಅಧ್ಯಕ್ಷರಿಗೆ ಆ ಜವಾಬ್ದಾರಿ ಕೊಟ್ಟರೂ ಕೂಡ ಹಿಂದೆ ಅಧ್ಯಕ್ಷರಾಗಿ ಕಾರ್ಯ ಮಾಡಿದ ಬಂದರೆ ಕೆಲವರು ಪ್ರಸಾದ ತೊಗೊಂಡವ್ರು ನಮಗೆ ಕೆಲಸ ಮುಗಿತಂತ ಹೋದರು. ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಸೇವೆ ಮಾಡಿದಂಥವರಿಗೆ ಆಶೀರ್ವಾದ ಕೊಡುವ ಜವಾಬ್ದಾರಿಯೂ ಕೂಡ ನಮ್ಮದು. ನಡಿಬೇಕು ಅಂಥೇಳಿ ಸಾರ್ವಜನಿಕರಿಂದ ನಾವು ಹಣ ಸಂಗ್ರಹ ಮಾಡಿ ಹೆಚ್ಚು ಕಮ್ಮಿ 30 ಲಕ್ಷ ರೂಪಾಯಿಗಳನ್ನು ಬ್ಯಾಂಕಿನಲ್ಲಿ ಕಮ್ಮಿ ಮಾಡಿ ಈ ಕ್ಷೇತ್ರದ ಮೇಲೆ ಸಿದ್ಧಲಿಂಗ ಜಗದ್ಗುರುವರ ಬಗ್ಗೆ ಅಭಿಮಾನ ಇರುವಂಥ ಮತ್ತು ಕೊಡುಗೆಯಾಗಿ ದಾನ ಮಾಡುವಂಥ ಕೆಲವು ದಾನಿಗಳನ್ನು ಗುರುತಿಸಿ ಕಾರ್ಯಭಾರ ಬಹಳ. ಹೀಗಾಗಿ ಆ ಜವಾಬ್ದಾರಿಯನ್ನು ನಾವು ಟ್ರಸ್ಟ್ಗೆ ಸಂಪೂರ್ಣವಾಗಿ ಬಿಟ್ಟು ಕೊಡಬೇಕು ಅಂತೇಳಿ 2 ವರ್ಷದ ಹಿಂದೆಯೇ ನಾವು ಹೇಳಿದ್ವಿ. ಯಡಿಯೂರು ಶ್ರೀಗಳು ಮಧ್ಯಸ್ಥಿಕೆಯಲ್ಲಿ ಇದ್ದರು. ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಪುಣ್ಯಾರಾಧನೆ ಸಂದರ್ಭದಲ್ಲಿ, ಜಗದೊಳ ಜನ್ಮ ವರ್ಧಂತಿ ಸಂದರ್ಭದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಭಕ್ತರು ಕೂಡ ಇಲ್ಲಿ ಆಗಮಿಸಿದ್ದು. ಮಠದ ಭಕ್ತರು ನೀವು ಅದನ್ನು ನಡೆಸಿಕೊಟ್ರೆ ಬ್ರಹ್ಮಾಪುರಿ ಜಗದೊಳಗೆ ಬಹಳ ಸಂತೋಷವಾಗ್ತಾ ಇದೆ. ಪೀಠ ಕಾಶಿ ಪೀಠದ ಶಾಖಾ ಮಠ ಇರಬಹುದು, ಆದರೆ ನವಲಗುಂದ ಪಂಚಗ್ರಹ ಹಿರೇಮಠಗೊಳಿಸುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರ ಭಾಳಷ್ಟು ಮುಖ್ಯ ಅನ್ನುವಂಥ ಮತ್ತೊಂದು ಮಾತನ್ನು ನೆನಪಿಸಿಕೊಳ್ತಾ, ಭಾಳ ಜನ ರಾಜಕಾರಣಿಗಳನ್ನು ಹಾಕಿದ್ವಿ, ಆದರೆ ಅವರು ಯಾರೂ ಬಂದಿಲ್ಲ. ಅವರೇ ಯೋಗ್ಯರು ಅನ್ನುವಂಥ ಒಂದು ಮನಸ್ಸು ನಮಗೆ ಇಚ್ಛಾಪಟ್ಟು ಇವತ್ತು ನಾವು ಹಾಕಿದ್ವಿ. ಅಷ್ಟೇ ಸಂತೋಷದಿಂದ ಸಮಾರಂಭ ಉದ್ಘಾಟನೆ ಮಾಡಿ ಬೆಳಗಿನಿಂದ ಹಿಡಿದು ಇಲ್ಲಿ ಬಸಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಸೇವೆ ಕೂಡ ಭಾಳ ಅಮೂಲ್ಯ. ನಮ್ಮ ಬ್ರಹ್ಮಾಪುರಿ ಪೀಠದ ವಾರ್ತಾ ಕಾರ್ಯದರ್ಶಿಗಳಾದಂಥ CH ಬಾಳನಗೌಡರ ಒಂದು ಸುದ್ದಿ ಪ್ರಸಾರಿಯನ್ನು ಯಾಕೆ ನಾವು ಆಯ್ಕೆ ಮಾಡಿಕೊಂಡೇವೆ ಅಂದರೆ, ಇವತ್ತಿನ ಪುಣ್ಯಾರಾಧನೆಯ ಪುಣ್ಯ ಪುರುಷ ಹಿಂದೆ ಅವಿಭಜಿತವಾದಂಥ ಬಳ್ಳಾರಿ ಜಿಲ್ಲೆಯಲ್ಲೇ ಉಜ್ಜಯಿನಿ ಪೀಠ ಇತ್ತು. ಇವತ್ತದು ವಿಜಯನಗರ ಜಿಲ್ಲೆ ಅಂತೇಳಿ ಅಂತಃಕರಣದ ಆಶೀರ್ವಾದ ಮಾಡಿದಂಥ ಇತಿಹಾಸ ಇದೆ. ಅದಕ್ಕಾಗಿ ಅಂಥ ಜಗದೊಳಗೆ ನಡೆದಾಡಿದಂಥ ಬಳ್ಳಾರಿಯಿಂದಲೇ ನಿಂತು ಹೋದಂಥ ಸಮಾರಂಭ ಜಗದ್ಗುರು ಪಂಚಾಚಾರ್ಯ ವಿಮಾನೋತ್ಸವ ಪ್ರಾರಂಭ ಮಾಡ್ತೇವೆ. ಆ ಪಂಚಪೀಠದ ಒಕ್ಕೂಟ ಶಿವಾಚಾರ್ಯ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ಸದಸ್ಯರು